ದುರ್ಗೆ ಶಾಂತಿ ಆದ್ರೆ ತಾನೇ ಈ ಮನೆನೂ ಶಾಂತವಾಗೋದು. ಆ ಗ್ರಹಗಳ ಜೊತೆಗೆ ಈ ಗ್ರಹಕ್ಕೂ ಪೂಜೆ ಮಾಡಿಸಿ ಅತ್ತೆಮ್ಮ. ಏನಂಗ್ ನೋಡ್ತಾ ಇದೀಯಾ? ಇರೋದನ್ನೇ ತಾನೇ ಹೇಳಿದ್ದು. ನಾನಲ್ಲ, ಈ ಮನೆಗೆ ಅಂಟ್ಕೊಂಡಿರೋ ಗ್ರಹಗಳೆಲ್ಲ ಆ ಸಿದ್ದು ಸಂಪದ ರೂಪದಲ್ಲೇ ಇದಾವೆ. ಆ ಗ್ರಹಗಳ ಪೀಡೆ ತೊಲಗಬೇಕು ಅಂತಂದ್ರೆ ಪೂಜೆ ಮಾಡಿಸ್ಲೇಬೇಕು. ಈ ಏರ್ಪಾಡು ಮಾಡಿ ಮುಗಿಯೋಷ್ಟ್ರಲ್ಲಿ ರಾತ್ರಿ ಆಗ್ಬಿಡುತ್ತಲ್ಲಮ್ಮ. ಆದ್ರೂ ತಪ್ಪಲ್ಲ ಅಲ್ವೇನಮ್ಮ? ಗೃಹ ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೋವುಗಳು ಹೀಗೆ ಇರುತ್ತೆ. ನಿನ್ನ ಮಗಳು ಯಾವ ಕ್ಷಣದಲ್ಲಿ ಮನೆ ಕಾಲಿಟ್ಲೋ ಏನೋ ಆ ಕ್ಷಣದಿಂದಾನೆ ಆ ಸಿದ್ದು ಸಂಪದ ರಾಹು ಕೇತುಗಳ ಥರ ನಮ್ಮನ್ನ ನುಂಗೋದಕ್ ನೋಡ್ತಾ ಇದ್ದಾರೆ. ದಮಯಂತಿ, ಪ್ರತಿಯೊಂದಕ್ಕೂ ನನ್ನ ಮಗಳೇ ಕಾರಣ ಅನ್ನೋ ಥರ ಯಾಕೆ ಮಾತಾಡ್ತೀಯ ನೀನು? ಅವಳು ಏನೇ ಒಳ್ಳೇದು ಮಾಡಿದ್ರು ನಿನ್ ಕಣ್ಗಂತೂ ಕೆಟ್ಟದಾಗೆ ಕಾಣಿಸ್ತಿರತ್ತೆ. ಅಮ್ಮ, ಅತ್ತೆ ಅನ್ನೋ ಪದಕ್ಕೆ ಅನ್ನೋ ಹಕ್ಕಿದೆ, ಅನ್ಲಿ ಬಿಡು. ಒಳ್ಳೆ ಸೊಸೆ ಅಂದ್ರೆ ನೀನೇ ಕಣಮ್ಮ. ನಿಮ್ಮ ಅತ್ತೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನೀವು ಸುಮ್ನಿರ್ತೀರಾ? ಪ್ರತಿಯೊಂದಕ್ಕೂ ವಹಿಸ್ಕೊಂಡು ಬಂದ್ಬಿಡ್ತೀರಾ? ಅತ್ತೆ, ನೀವೇನ್ ಚಿಂತೆ ಮಾಡಬೇಡಿ. ಅಜ್ಜಿ ಹೇಳಿರೋ ಪೂಜೆಗೆ ಬೇಕಾಗಿರೋ ಏರ್ಪಾಟೆಲ್ಲ ನಾನ್ ನೋಡ್ಕೋತೀನಿ. ಓಕೆ ಕಲ್ಯಾಣಿ, ಪೂಜೆ ಕೆಲಸ ನೀನ್ ನೋಡ್ಕೋ. ಬೇಕಾಗಿರೋ ವಸ್ತು ನಾನ್ ತಗೊಂಡ್ ಬರ್ತೀನಿ. ನನ್ ಮೊಮ್ಮಗಳು ಪೂಜೆ ಕೆಲ್ಸಕ್ಕೆ ಬಂದ್ಮೇಲೆ ಇನ್ನು ಚಿಂತೆ ಏನಿದೆ? ಬಾಲಾಜಿ, ಪುರೋಹಿತರು ಏನೇನ್ ಬೇಕು ಅಂತ ಹೇಳಿದ್ರು ಆ ಲಿಸ್ಟ್ ಕೊಡಿಲಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಆ ಕೆಲಸ ನಿಮ್ಗೆ ಯಾಕೆ ಯಜಮಾನ್ರೆ, ನೀವು ಹೋಗಿ ರೆಡಿ ಆಗಿ, ಅದನ್ನೆಲ್ಲ ನಾನು ತಗೊಂಡ್ ಬರ್ತೀನಿ ಬಿಡಿ. ಸರಿ. ಈ ವಿಷಯನ ಆ ಆಧಾರನ್ ಬಚ್ಚಿಟ್ಟಿರೋ ಫೈಲ್ ಬಗ್ಗೆ ಸಂಪದಾಗೆ ಆದಷ್ಟು ಬೇಗ ಹೇಳಬೇಕು. ಇವ್ರ ಏರ್ಪಾಡು ಇವ್ರು ಮಾಡ್ಕೋತಿದ್ರೆ ತನ್ನ ಏರ್ಪಾಡು ತಾನು ಮಾಡ್ಕೋತಾಳೆ. ನಡೀರಿ, ಏರ್ಪಾಡೆಲ್ಲ ಮಾಡೋಣ. ಏನೋ ಘನಕಾರ್ಯ ಮಾಡ್ತಿರೋ ಹಾಗಿದ್ಯಾ? ಅಯ್ಯೋ, ಅದೇನೂ ಇಲ್ಲ ರೀ. ಅತ್ತೆ ನನಗೆ ಕಲಶ ಸ್ವಚ್ಛ ಮಾಡು ಅಂದ್ರಲ್ಲ, ಅದಕ್ಕಷ್ಟು ಅವಸರ ಯಾಕೆ? ಅಂದ್ರೆ ಟೈಮ್ ಇಲ್ಲ ಅಲ್ವ ರೀ, ಅದಕ್ಕೆ ಅಂತ. ಸರಿ, ಹೋಗು, ಹೋಗಿ ಆ ಕೆಲಸ ನೋಡ್ಕೋ. ನಡೀರಿ, ಮನೆ ಸ್ವಚ್ಛ ಮಾಡೋಣ. ನೀವೇನ್ ಬರ್ಬೇಡಿ ಅಜ್ಜಿ, ನಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ. ಅತ್ತೆ, ನೀವ್ ಹಾಗೆ ಕುತ್ಕೊಂಡು ನೋಡ್ತಾ ಇರಿ ಸಾಕು. ನೀನ್ ಹೇಳಿದ್ರು ಹೇಳದೆ ಹೋದ್ರು ನಿಮ್ಮ ಅತ್ತಮ್ಮ ಮಾಡೋ ಕೆಲಸ ಅದೇ ಅಮ್ಮ. ನಡೀರಿ, ಏರ್ಪಾಡೆಲ್ಲ ಮಾಡೋಣ. ಇದೇನೋ ಇದು? ಕೋರ್ಟು ಅಂತೀರಾ, ಕೇಸು ಅಂತೀರಾ, ಏನು ಆಗಿಲ್ಲ ಅನ್ನೋ ತರ ಸುಮ್ನೆ ಇದ್ದೀರಾ? ಆ ಲಾಯರ್ ಕತೆ ಏನಾಯ್ತು? ಏನಾಗುತ್ತಮ್ಮ, ನಿನ್ ಮಗ ಸೊಸೆ ಅನ್ಕೊಂಡ್ಮೇಲೆ ಆಗದೆ ಇರೋ ಕೆಲಸ ಏನಾದ್ರೂ ಇದ್ಯಾ? ಅಂದ್ರೆ ಹಾಗಾದ್ರೆ ಲಾಯರ್ ಜೊತೆ ಮಾತಾಡಿದ್ರಾ? ಲಾಯರ್ ಜೊತೆ ಮಾತಾಡೋದಲ್ಲಮ್ಮ, ಕೊಂಡ್ಕೊಂಡ್ವಿ. ಅಯ್ಯೋ, ಅವನ್ ದೊಡ್ಡ ಲಾಯರು ಅಂತ ಇಂಥವನಲ್ಲ ಅಂತ ಹೇಳ್ತಾ ಇದ್ರಿ, ಅವನ್ನೇ ಕೊಂಡ್ಕೊಂಡ್ಬಿಟ್ರಾ? ತುಂಬಾ ಜನರ ಪ್ರಾಮಾಣಿಕತೆಗೆ ಒಂದ್ ರೇಟ್ ಇರುತ್ತೆ ಅತ್ತೆ. ಅದು 1000 ಆಗ್ಬಹುದು ಅಥವಾ ಲಕ್ಷದಲ್ಲೇ ಆಗ್ಬಹುದು. ಅಗತ್ಯ ನೋಡಿ ಕೊಂಡ್ಕೊಂಡ್ರೆ ಆಯ್ತು. ಲಾಯರ್ನ ಕೊಂಡ್ಕೊಂಡ್ರಿ ಒಳ್ಳೇದೇ, ಆದ್ರೆ ಮತ್ತೆ ಸಂಪದ ಕೋರ್ಟಲ್ ಗೆದ್ದ ಹಾಗೆನಾ? ಚಿಕ್ಕ ಸಮಸ್ಯೆ ಆ ಶೌರ್ಯನ್ ಮನೇಲಿದೆ ಅಮ್ಮ. ಅದು ನಮ್ ಕೈಗೆ ಬಂದ್ರೆ ಸಂಪದ ಗೆದ್ದ ಹಾಗೆ. ಏನಪ್ಪಾ ಅದು? ಪಲ್ಲವಿ ಚಿಕ್ಕಮ್ಮ ಹೇಳಿದ್ರಲ್ಲ, ಎಲ್ಲೋ ಫೈಲಲ್ಲಿ ನಮ್ ಬದುಕಿದೆ, ಅದನ್ ಪಡ್ಕೊಳ್ಳೋದಕ್ಕಾದ್ರೆ ಸಾಕು. ಆ ಮನೆಗ್ ಹೋಗಿ ಅದನ್ನ ಯಾರ್ ತಗೊಂಡ್ ಬರೋದು? ನೀವೇ ಅತ್ತೆ. ನಾನಾ? ಏನಿದು?
ನನ್ನನ್ನ ಆ ಮನೆ ಕಳ್ಸಿ ನನ್ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಹೋಗಿ ರಿಸ್ಕ್ ತಗೊಳಕ್ಕಾಗಲ್ಲ ಅಮ್ಮ. ನೀನು ಸಂಪದ ಹೋಗಿ ಕೆಲಸ ಮಾಡಿ ಮುಗಿಸ್ಬೇಕು. ನಮಗ್ ಮಾತ್ರ ಅದು ಹೇಗ್ ಸಾಧ್ಯ ಅಂತ. ಅದಕ್ಕೂ ಒಂದು ದಾರಿ ಇದೆಯಮ್ಮ. ನಾಳೆ ಅವ್ರ ಮನೇಲಿ ಒಂದು ಪೂಜೆ ನಡೀತಿದೆ, ಅದಕ್ಕೆ ನೀವು ಹೋಗ್ತೀರಾ? ನೀನ್ ಹೇಳ್ದಾಗ ಮಾಡಿದ್ರೆ ಆ ಬ್ಯಾಗು ನಮಗ್ ಸಿಗದೆ ಎಲ್ಲಿ ಹೋಗುತ್ತೆ? ನಮ್ ಜೊತೆ ಇಟ್ಕೊಂಡಿದ್ದಕ್ಕೆ ಶೌರ್ಯ ಅವ್ರ ಬ್ಯಾಡ್ ಟೈಮು ಸ್ಟಾರ್ಟ್ ಆಗಿದೆ ಅತ್ತೆ. ನಾಳೆ ಆ ಫೈಲ್ ನನ್ನ ಕೈಗೆ ಬಂತು ಅಂತ ಇಟ್ಕೊಳ್ಳಿ, ಅವನ ಕತೆ ಫಿನಿಶ್. ಹೆಂಡತಿಗೋಸ್ಕರ ಗಂಡ ಅವಾಗವಾಗ ಇಂಥ ಕೆಲಸ ಮಾಡಬೇಕು. ಅವಳ ಕಣ್ಣಲ್ಲಿ ಸಂತೋಷ ನೋಡ್ಬೇಕು. ಏನ್ ಮಾಡ್ತಾ ಇದ್ದೀರಾ? ಹೆಂಡತಿಗೋಸ್ಕರ ಗಂಡ ಮಾಡ್ತಿರೋ ಪ್ರೇಮಾಮೃತ, ಶಾವ್ಗೆ ಪಾಯಸ. ನೀವ್ ಮಾಡಿದ್ ಸಾಕು, ಪಕ್ಕಕ್ ಬನ್ನಿ, ನಾನ್ ಮಾಡ್ತೀನಿ. ಹಲೋ ಹಲೋ, ಏನು ಭಯನಾ? ಏನಕ್ಕೆ? ನನ್ ಪಾಯಸ ಟೇಸ್ಟ್ ಮಾಡಾದ್ಮೇಲೆ ಅಯ್ಯೋ ನಾನಿಷ್ಟು ರುಚಿಯಾಗಿ ಪಾಯಸ ಯಾವತ್ತೂ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಮಾಡ್ತೀರಾ? ನನಗೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೇನೆ. ಬೇಡ ಆಫೀಸರ್, ಚೆನ್ನಾಗಿರೋದಿಲ್ಲ. ಏನು, ನನ್ನ ಅಡ್ಗೆನಾ? ಅಲ್ಲ, ನೀವು ಅಡ್ಗೆ ಮಾಡೋದು. ಕೂಲ್ ಕಲ್ಯಾಣಿ, ಯಾವಾಗ್ಲೂ ನಿನ್ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ನನ್ ಪರ್ಫಾರ್ಮೆನ್ಸ್ನು ಕೂಡ ನೀನ್ ನೋಡ್ಬೇಕು. ಬೇಡ ಅಂತ ಹೇಳ್ತಿದ್ದೇನಲ್ಲ ಆಫೀಸರ್, ಪ್ಲೀಸ್. ಏನು ಈ ಕೆಲ್ಸ? ಹೆಂಡತಿನ ಪಕ್ಕಕ್ಕೆ ಕಳ್ಸಿ ನೀನ್ ಸೌಟ್ ಹಿಡ್ಕೊಂಡಿದ್ಯಾ? ಏನೋ ಸುಮ್ನೆ ಮಾಡ್ತಿದೀನಿ ಬಿಡಮ್ಮ. ಈಗ ತಮಾಷೆ ಅಂತಾನೆ ಅನ್ಸತ್ತೆ ಕಣೋ. ಒಂದ್ಸಲ ಹೆಂಡತಿಗೆ ಈ ತರ ಅಭ್ಯಾಸ ಮಾಡಿಸ್ತೆ ಅಂತಂದ್ರೆ ಪ್ರತಿದಿನ ನೀನೇ ಅಡ್ಗೆ ಮಾಡಿ ಬಡಿಸ್ಬೇಕಾಗತ್ತೆ. ಅವ್ರಿಗೆ ಅಡ್ಗೆ ಮಾಡಿ ಅಂತ ನಾನ್ ಹೇಳಿಲ್ಲ ಅತ್ತೆ. ನೀನ್ ಹೇಳಲ್ವೇ, ಆದ್ರೆ ಮಾಡಿಸ್ತೀಯಾ? ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಶೌರ್ಯ, ಬರೋ ಆಚೆ. ನಾನು ಹೆಂಡತಿಗೋಸ್ಕರ ಮಾಡ್ತಿದ್ದೀನಿ, ನನಗ್ ಮಾಡ್ಬೇಕು ಅನ್ನಿಸ್ತು ಮಾಡ್ತಿದ್ದೀನಿ, ಮಾಡೋಕ್ ಬಿಡಮ್ಮ. ಕೆಲ್ಸ ಇಲ್ಲ ಅಂತ ಮನೆ ಜವಾಬ್ದಾರಿನ ನಿನಗ್ ವಹಿಸಿ ಇವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಹೀಗೆ ಅಡ್ಗೆ ಮಾಡಿ ಬಡ್ಸಿದ್ರೆ ನಾಳೆ ಅಡ್ಗೆ ಮನೆ ಜವಾಬ್ದಾರಿನೂ ನಿನ್ಗೆ ಕೊಟ್ಟು ಬಿಡ್ತಾಳೆ ಕಣೋ. ಆ ಪರಿಸ್ಥಿತಿನ ತಂದ್ಕೋಬೇಡ. ಅಮ್ಮ, ನೀನ್ ನಡಿ, ನೀನ್ ಸ್ವಲ್ಪ ಹೊತ್ತು ಹೊರಗಡೆ ಇರು. ನೀನ್ ನಡಿ 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 ನಡಿ, ಸುಮ್ನೆ ನಡಿ. ಏನ್ ಮಾಡ್ತಿದ್ದೀರಾ ಆಫೀಸರ್? ನಾನ್ ಮಾಡ್ತೀನಿ ಆಫೀಸರ್. ನೀನೀಗ ಇಲ್ಲಿಂದ 1 ಇಂಚು ಕೂಡ ಕದಲೋ ಹಾಗಿಲ್ಲ ಆಫೀಸರ್. ನಾನು ಹೇಳದ್ನಲ್ಲ. ಅಚ್ಚೋ. ಹಾ
ಏನ್ ನೋಡ್ತಾ ಇದ್ದೀರಾ ಮೇಡಮ್? ಅವಳು ನನ್ನ ಮಗನ್ನ ಅಡಿಗೆ ಬಟ್ಟನ್ ಮಾಡ್ಬಿಟ್ಲು. ನಿನಗೆ ಗೊತ್ತಿಲ್ಲ ಬಿಡು, ಅದನ್ನ ಪ್ರೀತಿ ಅಂತಾರೆ. ಗಂಡ ಹೆಂಡತಿಗೆ ಅಡಿಗೆ ಮಾಡಿ ಬಡ್ಸೋದಾ? ಅದೆಂತ ಪ್ರೀತಿ? ನೀನ್ ಮಾಡಲ್ವಲ್ಲ, ಅದಕ್ಕೆ ನೀನ್ ಹಾಗೆ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ಯಾವತ್ತೂ ಬರ್ಲಿಲ್ಲ. ನೀವೇನಾ? ನಾನೇ. ಮಗ ಸೊಸೆ ಏಕಾಂತದಲ್ಲಿದ್ರೆ ಇದೇನ್ ಕೆಲಸ ನಿಂದು? ಕಲ್ಯಾಣಿ ನನ್ ಮಗನ್ನ ಹೇಗ್ ಬುಟ್ಟಿಗೆ ಹಾಕೋತಿದ್ದಾಳೆ ಅಂತ ನೋಡ್ತಿದ್ದೀನಿ. ನೋಡಿದ್ ಸಾಕು, ಈಗ ನಡಿ. ವಯಸ್ಸು ಜಾಸ್ತಿ ಆಗಿದೆ ಹೊರತು ಬುದ್ಧಿ ಬೆಳೆದಿಲ್ಲ. ಬಾ. ಅಯ್ಯೋ, ಒಂದ್ ನಿಮಿಷ. ಸಿದ್ದು, ನನಗ್ ಭಯ ಆಗ್ತಿದೆ ಕಣೋ. ಕಣ್ಣಿಗೆ ಕಾಣಿಸಿದ್ರೇನೆ ನನ್ನ ಅಂತ್ಯ ನೋಡ್ಬೇಕು ಅಂತ ಕಾಯ್ತಾ ಇದ್ದಾನಮ್ಮ ಆ ಶೌರ್ಯ. ನಾನೇ ಯಾವ ಭಯ ಇಲ್ಲದೆ ಬರ್ತಾ ಇದ್ದೀನಿ, ನೀನೇನಮ್ಮ? ನೀವ್ ಹೀಗ್ ಭಯ ಪಟ್ರೆ ಏನು ಮಾಡಕ್ ಆಗಲ್ಲ ಅತ್ತೆ. ಈ ನವಧಾನ್ಯಗಳನ್ನ ಅಲ್ಲಿಡಮ್ಮ. ನವಗ್ರಹಗಳನ್ನ ಶಾಂತಿ ಮಾಡೋದಕ್ಕೆ ಈ ನವಧಾನ್ಯಗಳು ಉಪಯೋಗಕ್ಕೆ ಬರುತ್ತೆ. ಪೂಜೆ ಪೂರ್ತಿ ಆದ್ಮೇಲೆ ಈ ನವಧಾನ್ಯಗಳನ್ನ ಮನೆ ಮುಂದೆ ಚೆಲ್ಲಬೇಕು. ಯಾಕಮ್ಮ? ಇದು ಮೊಳಕೆ ಒಡಿತು ಅಂದ್ರೆ ಒಳ್ಳೇದಾಗತ್ತೆ ಅಂತ ಅರ್ಥ. ನೋಡೋಣ ಏನ್ ನಡೆಯುತ್ತೋ ಅಂತ. ನಾವೆಲ್ಲರೂ ಮನೆಗೆ ಒಳ್ಳೇದಾಗ್ಲಿ ಅಂತ ಇಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಿರುವಾಗ ಒಳ್ಳೇದಾಗೇ ಆಗುತ್ತಮ್ಮ. ಶೌರ್ಯ ಕಲ್ಯಾಣಿಯಲ್ಲಿ ಆ ಶಿವ ಪಾರ್ವತಿ ಹಾಗೆ ನನ್ನ ಮೊಮ್ಮಗಳು ಕೂತ್ಕೊಂಡ್ರೆ ಅಷ್ಟೇ ಸಾಕು. ಕೂತ್ಕೊಳ್ಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಪುರೋಹಿತ್ರೆ. ಪೂಜೆಗೆ ಬೇಕಾಗಿರೋ ಎಲ್ಲಾ ಏರ್ಪಾಡುಗಳನ್ನ ಮಾಡಿರೋ ಹಾಗಿದೆ. ಹೌದು ಪುರೋಹಿತ್ರೆ. ಅಮ್ಮ ಬರ್ತೀನಿ ಅಂದ್ಲು, ಯಾಕೆ ಏನು ಅನ್ನೋದನ್ನ ಹೇಳಲೇ ಇಲ್ಲ. ಅಮ್ಮ ಬಂದ್ಲು ಅಂದ್ರೆ ಇವರೆಲ್ಲರೂ ಸುಮ್ಮನೆ ಇರ್ತಾರಾ? ಪುರೋಹಿತ್ರೆ, ನೀವು ಪೂಜೆ ಮಾಡಬೇಕು ಅಂತಿದ್ದ ಹಾಗೇನೆ ಸಾಯಂಕಾಲಕ್ಕೆಲ್ಲ ಏರ್ಪಾಡೆಲ್ಲ ಪೂರ್ತಿ ಮಾಡ್ತೀವ ಇಲ್ವಾ ಅನ್ಕೊಂಡಿದ್ವಿ. ನನ್ನ ಮೊಮ್ಮಗಳು ಜೊತೆಗಿದ್ದು ಚಕ ಚಕ ಅಂತ ಎಲ್ಲ ಏರ್ಪಾಡು ಮಾಡಿಬಿಟ್ರು.
ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಶುರು ಮಾಡಿದ್ರೆ ಅನ್ಕೊಂಡಿರೋದು ನೆರವೇರುತ್ತೆ. ಅಲ್ದೆ ಇದು ದೇವ್ರ ಪೂಜೆ, ಆ ತಾಯಿಯ ಅನುಗ್ರಹ ಕೂಡ ಇರುತ್ತೆ. ಅದಕ್ಕೆ ಏರ್ಪಾಡು ಅದ್ಭುತವಾಗಿದೆ. ಇನ್ನು ಬರ್ಬೇಕಾಗಿರೋರು ಯಾರಾದ್ರೂ ಇದಾರಾ ಅಮ್ಮ? ಇರ್ಬೇಕಾಗಿರೋರೆಲ್ಲ ಇಲ್ಲೇ ಇದ್ದಾರೆ. ನೀವೀಗ ಪೂಜೆ ಶುರು ಮಾಡಿ. ಆಯ್ತಮ್ಮ. ಅಮ್ಮ ಹಿಡ್ಕೊಳಮ್ಮ, ಹಿಡ್ಕೊಳಮ್ಮ, ಹೋಗು. ಅಮ್ಮ ಪೂಜೆ ಶುರುವಾಗಕ್ ಮುಂಚೆನೆ ನೀನು ಹೋದ್ರೆ ತುಂಬಾ ಒಳ್ಳೇದು. ಭಯ ಪಡ್ದೇನೆ ಹೋಗು. ಏನೋ ಸಿದ್ದು, ನಿನ್ನೂ ಪಲ್ಲವಿನೋ ಕಷ್ಟಪಟ್ಟು ಸಾಕಿದ್ದೀನಿ. ಅಷ್ಟು ಕಷ್ಟಪಟ್ಟು ಸಾಕಿದಕ್ಕೆ ಇವತ್ ನಾನು ಭಯ ಪಟ್ಕೊಂಡು ಬದುಕೋ ಹಾಗೆ ಮಾಡಿದ್ದೀರಾ. ಭಯ ಪಡ್ಬೇಡಿ ಅತ್ತೆ, ನಾವು ಹೇಳಿದ್ ಮಾಡಿ ಆಮೇಲೆ ನಮ್ ಕೆಲ್ಸ ನಾವು ಮಾಡ್ತೀವಿ. ಆಗ್ಲಿ ಬಿಡು, ಏನಾಗುತ್ತೋ ಅದಾಗ್ಲಿ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೀನ್ ಏನು ಮಾಡ್ಬೇಡಮ್ಮ. ಮನೆ ಒಳಗೆ ಹೋದ್ಮೇಲೆ ಹೇಗಾದ್ರೂ ನೋಡು ಈ ಸ್ವೀಟ್ಸ್ ಅವ್ರಿಗೆ ತಿನ್ಸು. ಅನುಮಾನ ಬರೋ ಅಷ್ಟರಲ್ಲಿ ಅವರೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ನಾವು ಬಂದು ಆ ಫೈಲ್ ತಗೊಂಡ್ ಬಂದ್ಬಿಡ್ತೀವಿ. ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡ್ಬೇಕಲ್ವೇನೋ. ಇದನ್ನ ಅವ್ರಿಗೆ ತಿನ್ಸೋಕಾಗ್ಲಿಲ್ಲ ಅಂದ್ರೆ? ಇಲ್ಲೋಡಿ, ಪ್ಲಾನ್ ಬಿ ರೆಡಿ ಆಗಿದೆ. ಈ ಸಾಂಬ್ರಾಣಿನ ಪುರೋಹಿತ್ರಿಗೆ ಸಿಗೋ ಹಾಗೆ ಇಡಿ. ಸಾಂಬ್ರಾಣಿ ಹಾಕಿದ್ಮೇಲಾದ್ರೂ ಎಲ್ರೂ ಮತ್ತಲ್ಲಿರ್ತಾರೆ. ಒಳ್ಳೆ ಐಡಿಯಾನೇ ಮಾಡಿದ್ದೀರಾ. ಅವಕಾಶ ನೋಡಿ ಚಿಕ್ಕಮ್ಮನ್ಗೆ ನಮಗ್ ಸಿಗ್ನಲ್ ಕೊಡೋದಕ್ಕೆ ಹೇಳಿ. ಆಮೇಲೆ ನಿಮ್ ಆಕ್ಷನ್ಗೆ ನಮ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಹುಷಾರಾಗಿ ಎಲ್ರೂ ಮ್ಯಾನೇಜ್ ಮಾಡಮ್ಮ, ಹೋಗು. ಇದೇ ಕೊನೆ ದಿನ ಅಲ್ಲ ಅಲ್ವಾ ನನ್ಗೆ? ನೀನ್ ತೊಂದ್ರೆಲಿದ್ರೆ ನಾನು ಹೇಗ್ ಸುಮ್ಮನೆ ನಿಂತಿರ್ತೀನಮ್ಮ. ಹೋಗು, ಏನಾಗಲ್ಲ, ಹೋಗು. ಸರಿ ಬಿಡು, ನಿಮ್ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಿದ್ದೀನಿ. ಎಲ್ರೂ ತಮ್ಮ ಧರ್ಮ ಪತ್ನಿ ಜೊತೆ ಬಂದು ಮಣೆ ಮೇಲೆ ಕೂತ್ಕೊಳ್ಳಿ. ಆಯ್ತು ಪುರೋಹಿತ್ರೆ. ಪುರೋಹಿತ್ರ ಹೇಳಿದ್ದು ಜೋಡಿಗಳನ್ನ ಅನುಪಮ. ನಿನ್ ಗಂಡ ಜೈಲಲ್ಲಿರೋ ವಿಷಯನ ಮರ್ತು ಹೋದ್ಯಾ? ಕೂತ್ಕೊಳ್ಳೋದಿಕ್ಕೆ ನೀನೇ ಮುಂಚೆ ಬರ್ತಿದ್ಯಾ? ನಾನೇನು ಕೂತ್ಕೋಬೇಕು ಅಂತ ಬರ್ಲಿಲ್ಲ ದಮಯಂತಿ. ಶೌರ್ಯ ಕಲ್ಯಾಣಿ ಕೂತ್ಕೊಳಕ್ಕೆ ಆ ಮಣೆನ ಸರಿ ಮಾಡೋದಕ್ ಬಂದೆ. ಅಷ್ಟ್ರಲ್ಲೇ ಆತರ ಪಡ್ತೀಯಲ್ಲ ನೀನು. ನಾನೇನ್ ಆತರ ಪಟ್ಟೆ? ನಿನ್ನ ಪುಣ್ಯನ ಇಲ್ಲ ನಿನ್ ಮಗಳ ಪುಣ್ಯನ ಅಂತ ನಮ್ ಜೀವನದಲ್ಲಿ ಸಾಕಾಗಿ ಹೋಗಿ ಹೀಗೆ ಪೂಜೆ ವ್ರತ ಮಾಡಿಸ್ಬೇಕಾಗಿ ಬಂದಿದೆ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಶುಭ ಆಗ್ಲಿ ಅಂತ ಪೂಜೆ ನಡೀತಿದ್ರೆ ಆ ಮಾತೇನು? ಯಾವಾಗ್ಲೂ ಯಾರೋ ಒಬ್ರಿಗೆ ನೋವು ಕೊಡ್ಲಿಲ್ಲ ಅಂದ್ರೆ ನೀನ್ ನೆಮ್ಮದಿಯಾಗಿರೋದಿಲ್ವಾ? ಪುರೋಹಿತರು ಧರ್ಮಪತ್ನಿ ಜೊತೆ ಕೂತ್ಕೊಳ್ಳಿ ಅಂದ್ರು. ಪತ್ನಿ ಏನೋ ಇದ್ದಾಳೆ, ಆದ್ರೆ ಅವಳಲ್ಲಿ ಧರ್ಮನೇ ಇಲ್ಲ ಅಲ್ವಾ? ಶಿವರಾಮ್, ಅವಳ ಗೋಳು ಯಾವಾಗ್ಲೂ ಇರೋದೇ ಅಲ್ವಾ? ನಾವುಗಳು ನೆಮ್ಮದಿಯಾಗಿದ್ರೆ ಸಾಕು. ನಿಶ್ಚಲವಾಗಿರೋ ನೀರ್ಗೆ ಕಲ್ಲು ಎಸ್ದ ಹಾಗೆ ಏನೋ ಒಂದು ಅಂದೇನೆ ಇರೋದಿಲ್ಲ. ಶೌರ್ಯ, ಕಲ್ಯಾಣಿ, ನೀವು ಕೂತ್ಕೊಳ್ಳಿ. ಚಿನ್ನಿ, ನೀವು ಕೂಡ ಕೂತ್ಕೊಳ್ಳಿ. ಪಲ್ಲವಿ, ನಿಂತ್ಕೋ.